ಸಮಾರಂಭದ ವಸುಂಧರಾ ರೆಡ್ಡಿ ಪ್ರಮುಖವಾದಂಥದ್ದು. ಯಾಕೆಂದ್ರೆ ಪತ್ರಿಕೋದ್ಯಮದಲ್ಲಿ ಹಿರಿಯ ಪತ್ರಕರ್ತರ ಕೊಡುಗೆ ಬಹಳ ಅನನ್ಯವಾದಂಥದ್ದು. ಅವರು ತಲೆಮಾರುಗಳಿಂದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಪತ್ರಿಕೋದ್ಯಮದಲ್ಲಿ ಹಿರಿಯರ ಪಾತ್ರ ಸ್ವಲ್ಪ ಮಟ್ಟಿಗೆ ಮಸ್ತಾಗಿದ್ದರೂ ಕೂಡ ಅವರ ಕೊಡುಗೆಯನ್ನ ಯಾರು ಕೂಡ ಅಲ್ಗಳೆದಿಲ್ಲ. ಗೌರವಿಸ್ತಾ ಅವರನ್ನ ಸ್ಮರಿಸ್ತಾ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಹಿರಿಯ ಪತ್ರಕರ್ತರ ವೇದಿಕೆಯ ಅಧ್ಯಕ್ಷರಾದಂತಹ ಆರ್.ಪಿ. ಸಾಂಬಾ ಸದಾಶಿವ ರೆಡ್ಡಿ ಅವರು ಬರಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ತಾನೇ ಉದ್ಘಾಟನೆ ಮಾಡಿಸಿದ ಮಾನ್ಯ ಮುಖ್ಯಮಂತ್ರಿಗಳ ಮಾಧ್ಯಮ ಸರ್ಕಾರದ ಪ್ರಭಾಕರ್ ಅವರೇ, SJFIನ ಸಮಿತಿ ಮಾಡಿ ನಮ್ಮ ಶ್ರೀಧರಾಚಾರ್ಯಗೆ ಬಗ್ಗೆ ಇವತ್ತು ನಮ್ಮ ಮಾಧ್ಯಮ ಮಾನ್ಯರೇ, ವಿಷಯ ಪತ್ರಕರ್ತರ ಮಾಸಾಸನ ಕುರಿತು ರಾಜ್ಯದ ವಿವಿಧ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಕಾರ್ಯನಿರ್ವಹಿಸಿ ಸರ್ಕಾರ ಮತ್ತು ಸಮಾಜದ ಒಳಿತಿಗಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಪತ್ರಕರ್ತರು ನಿವೃತ್ತೆಯ ನಂತರ ಯಾವುದೇ ಆದಾಯ ಇಲ್ಲದೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನು ಮನಗಂಡು ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಮಾಸಾಸನ ನೀಡಿ ನೆರವಾಗುತ್ತಿರುವುದನ್ನು ನಾವು ಕೃತಜ್ಞತೆಯಿಂದ ನೆನೆಯುತ್ತೀವಿ. ಆದರೆ ಈ ಮಾಸಾಸನ ಪಡೆಯಲು ಸರ್ಕಾರ ಅನೇಕ ಷರತ್ತುಗಳನ್ನು ವಿಧಿಸಿದೆ. ಈ ಷರತ್ತುಗಳಿಂದಾಗಿ ಕರ್ನಾಟಕದ ಎಲ್ಲ ಅರ್ಹ ನಿವೃತ್ತ ಪತ್ರಕರ್ತರಿಗೆ ಮಾಸಾಸನ ಸಿಗುತ್ತಿಲ್ಲ. ಹಾಗಾಗಿ ಮಾಸಾಸನ ನೀಡಿಕೆಗೆ ಸಂಬಂಧಿಸಿದಂತೆ ಇರುವ ಯಾವುದೇ ಮಾಧ್ಯಮಗಳಲ್ಲಿ ಮುದ್ರಣ ಹಾಗೂ ವಿದ್ಯುನ್ಮಾನ ಪತ್ರಕರ್ತರಿಗೆ ಹಿರಿಯ ಮಾಸಾಸನವನ್ನ ಪ್ರತಿ ಬಜೆಟ್ನಲ್ಲೂ ಕೂಡ ಏರಿಕೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಈ ಸೌಲಭ್ಯ ಪಡೆಯೋದಕ್ಕೆ ಹಿರಿಯ ಪತ್ರಕರ್ತರಿಗೆ ಸ್ವಲ್ಪ ಮಟ್ಟಿಗೆಲ್ಲೋ ತೊಡಕಾಗ್ತಾ ಇದೆ. ಇಂತಹ ತೊಡಕುಗಳನ್ನು ನಿವಾರಣೆ ಮಾಡಬೇಕು ಅನ್ನುವಂಥದ್ದು ನಾಗರಿಕ ಸಮಸ್ಯೆಗಳು ಸೇರಿ ಹಲವಾರು ಅಧಿಕಾರ ಕೇಂದ್ರ ಇವರನ್ನ ಸೆಳೀತು. 2013 ಒಕ್ಕೂಟ ಮತ್ತು ಹಿರಿಯ ಪತ್ರಕರ್ತರ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವಂತಹ ಚಕ್ಕೋಟಿ ಅವರೇ, ಆನಂದಮ್ಮ ಅವರೇ, ಒಂದು ಸುದ್ದಿ ಅಂದರೆ ಯಾವ ರೂಪದಲ್ಲಿ ಇರಬೇಕು, ಯಾವ ರೀತಿ ಇಂಟ್ರೋ ತರಬೇಕು, ಅದರಲ್ಲಿ ಏನು ಸೇರಿಸಬೇಕು, ಎಲ್ಲರಿಗೂ ನಮ್ಗೆ ಅದೇ ಮೊದಲು ನಾವೆಲ್ಲ ಕನ್ನಡ ಮೀಡಿಯಂ ಅಕ್ಷರ ಜೋಡಿಸಬೇಕು, ಅವರೇ ಪ್ರಿಂಟ್ ಹಾಕಬೇಕು, ಅವರೇ ಪೇಪರ್ ಹಾಕಬೇಕು. ನಮ್ಮ ರಿಪೋರ್ಟಿಂಗ್ ಕೆಲಸ ಮಾಡೋರು ಬೆಳಿಗ್ಗೆ ಬ್ರ್ಯಾಂಡ್ ಸುದ್ದಿ ಪುಸ್ತಕ ಹೆಚ್ಚು ಕಮ್ಮಿ ಮಾಡ್ತಾ ಇರಲಿಲ್ಲ. ಅಂದರೆ ಅಷ್ಟೊಂದು ಸತ್ಯನೋ ಸುಳ್ಳು ಯಾವುದು ಕೂಡ ಆಲೋಚನೆ ಮಾಡಲ್ಲ. ಆಲೋಚನೆ ಪತ್ರಿಕೋದ್ಯಮ ಅದು ಕೂಡ ಎಲ್ಲೂ ನಡೀತಾ ಇಲ್ಲ. ಈ ಹಿಂದೆ ತನಿಖಾ ಪತ್ರಿಕೋದ್ಯಮ ಹೆಸರಲ್ಲಿ ಏನೇನು ವರದಿಗಳನ್ನು ಮಾಡಿದ ಉದ್ಯಮಕ್ಕಾಗಿರ್ಬೋದು, ತನಿಖಾ ಪತ್ರಿಕೋದ್ಯಮಕ್ಕಾಗಿರ್ಬೋದು, ಎಲ್ಲೂ ಕೂಡ ಜಾಗ ಇಲ್ಲ. ಇವತ್ತು ರಾಜಕೀಯ ವಿಶ್ಲೇಷಣೆಗಳು, ರಾಜಕೀಯ ವರದಿಗಾರಿಕೆಗಳು, ಅಪರಾಧ ಸುದ್ದಿಗಳು, ಸಿನಿಮಾ ನನ್ನಟಿಯರಿಗೆ ಸಮಾಧಾನದಿಂದ ಹಿರಿಯ ಪತ್ರಕರ್ತರು ಇಷ್ಟೊಂದು ಖುಷಿಯಿಂದ ಇಷ್ಟೊಂದು ಸಂಭ್ರಮದಿಂದ ಪಾಲ್ಗೊಂಡಿರುವಂಥದ್ದು ನಿಜಕ್ಕೂ ಒಂದು ರೀತಿ ಸ್ಮರಣೀಯವಾದ ಸಮಾವೇಶ ಆಗಿ ಇದು ರೂಪುಗೊಂಡಿದೆ. ನಿಮ್ಮೆಲ್ಲರಿಗೂ ಶುಭವನ್ನು ಕೊಡ್ತಾ ನಿಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಈ ಸಮಾವೇಶ